ಮಸ್ತ್ ಬಂತಲ್ರಿ ಇದು. ಹಾಂ ಹಾಂ ಎಲ್ಲ ಇಲ್ಲ ಫೋಟೋ ತೆಗಿತೀನಿ ರೀ, ನಿಂದ್ರಿ ಹಂಗತ್ತೆ. ಹಾಂ ಈಗಲೇ ನೋಡ್ರಿ ಈ ಕಡೆ. ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರೀ ಫ್ರೆಂಡ್ಸ, ಕಂಟಿನ್ಯೂ ಆಗಿರುವಂಥ ವೀಡಿಯೋನ ಈ ಒಂದು ಬ್ಲಾಗ್ದೊಳಗೆ ಶೇರ್ ಮಾಡಾಕತ್ತೀನಿ. ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ಏನಾದರೂ ಒಂದು ಕಾರಣಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಕೊಟ್ಟು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸೋದನ್ನು ಮರೆಯೋದಕ್ಕೆ ಹೋಗ್ಬೇಡ್ರಿ. ಬರೀ ಫ್ರೆಂಡ್ಸ, ವಿಡಿಯೋನ ಕಂಟಿನ್ಯೂ ಆಗಿ ಹಾಕ್ತಾ ಹೋಗ್ತೀನಿ. ಎಲ್ಲರೂ ನೋಡಿರಿ, ಸಪೋರ್ಟ್ ಕೊಡ್ತೀರಿ ಅಂತ ಅನ್ಕೋತೀನಿ. ನಮ್ಮದೇ ಆದಂಥ ಸಂಸಾರ ಜಂಜಾಟ ಯಾವಾಗಲೂ ಇದ್ದಿದೆ ನೋಡಿರಿ. ಬಟ್ ಒನ್ ಡೇ ನಾವೇನು ಇವತ್ತು ಬಂದಿದ್ದೀವಿ ನೋಡಿರಿ, ಸಿಕ್ಕಾಪಟ್ಟೆ ಎಲ್ಲರೂ ಎಂಜಾಯ್ ಮಾಡಿದ್ವು ಅಂತಲೇ ಹೇಳ್ಬೋದು ನೋಡಿರಿ ಫ್ರೆಂಡ್ಸ. ಸೊ ನೀವು ಕೂಡ ಇದನ್ನು ನೋಡ್ತಾ ಎಂಜಾಯ್ ಮಾಡ್ತೀರಿ ಅಂತ ಅನ್ಕೋತೀನಿ. ಹಾಗೇ ನೀವು ಯಾರೆಲ್ಲ ಈ ಥರ ಹಿಂಗೆ ಹುರುಡಾ ಪರ್ಟಿಗೆ ಹೋದೋರಾಗಿದ್ರೆ ಕಮೆಂಟ್ ಮಾಡಿರಿ. ಆದಷ್ಟು ನಮ್ಮ ಕರ್ನಾಟಕದೊಳಗೆ ಈ ಥರ ಹೋಗೋದು ಕಡಿಮೆ. ಈ ಒಂದು ಸೊಲ್ಲಾಪುರ ಸೈಡ್, ಮಹಾರಾಷ್ಟ್ರ ಭಾಗದೊಳಗೆ ಈ ಥರದ್ದು ಜಾಸ್ತಿ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಸೊ ನೀವು ಯಾರಾದರೂ ಈ ಭಾಗದಾಗ ಸೊಲ್ಲಾಪುರ ಸೈಡ್ದವರು ಹುರುಡಾ ಪರ್ಟಿಗೆ ಹೋಗಿದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ವಿಡಿಯೋ ಚಾಲು ಇಲ್ರಿ. ಚಾಲು ಮಾಡ್ರಿ, ವಿಡಿಯೋ ಚಾಲು ಐತ್ರಾ? ಇದು ಕ್ಲಿಕ್ ಮಾಡ್ರಿ, ಫೋಟೋ ಬರ್ತಾವ. उगा फसवलं आमच्या काकाला. आता काय उपयोग नाही, झालं 40 वर्ष झाले. आता काय फसवून काय नाही. ठीक आहे, डान्स करा, डान्स दोघी हे. ಈ ವಿಡಿಯೋ ಚಾಲೂನೇ ಅದ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಫೋಟೋ ಬರ್ತಾವ ಅಂದಾರ. ಏನೂ ಕಾಣಿಸಲ್ಲಾಗ್ಯದ, ಬಿಸಿಲಿನಿಂದ ಏನು ಭೀ ಇಲ್ಲ. ಇಲ್ಲಿ ಕ್ಲಿಕ್ ಬಟನ್ ಕಾಣಿಸಲ್ಲ, ಮುಂದೆ ಏನೂ ಕಾಣಿಸಲ್ಲ. बास की आता किती बास झालं की ಮುಂದಕ್ಕೆ ಸ್ವಲ್ಪ ಅಂದರೆ ವಿಡಿಯೋ झालं. आता या झालं झालं निघालं का नाही? निघालं. छान आलं ते. तिचा व्हिडिओ चालू आहे, थांबा. तिचा ಈ ಥರ ಲಂಬಾಣಿ ಡ್ರೆಸ್ ಒಳಗೆ ಎಲ್ಲರೂ ಹೆಂಗೆ ಕಾಣಕತ್ತೀವಿ ಕಮೆಂಟ್ ಮಾಡಿ ಹೇಳ್ರಿ. ಒಂದೆರಡು ಫೋಟೋಸ್ ತೊಗೊಂಡ್ರಾಯ್ತು ಅಂತೇಳಿ ಫೋಟೋಸ್ಗೆ ಪೋಸ್ ಕೊಡತ್ತಿದ್ದೆ ರೀ. ವಿಡಿಯೋನು ಕೂಡ ಚಾಲೂ ಇತ್ತು. ಸೊ ನಿಮಗೆ ನಾನು ಈ ಥರ ಕಂಡಿದ್ದು ಫಸ್ಟ್ ಟೈಮ್, ನೀವು ನೋಡಿದ್ದು ಫಸ್ಟ್ ಟೈಮ, ನಾನು ಈ ಥರ ಬಂದಿದ್ದು ಫಸ್ಟ್ ಟೈಮ. ಎಲ್ಲನೂ ಫಸ್ಟ್ ಟೈಮ ಆಗೈತಿ ಈ ಸರಿಗಂತೂ ಕೂಡ. ಎಲ್ಲ ಆಂಟಿದಿರಿಗೂ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫುಲ್ ಅಂದರೆ ಫುಲ್ ಮಜಾ ಬಂತು ನೋಡ್ರಿ ಫ್ರೆಂಡ್ಸ. ಅವ್ರ ಜೊತೆಗೆ ಹೋಗಿ ಖುಷಿ ಆಯಿತು. पिवळा कलर आहे ना, आले नोड ಬೇರು ಮೆತ್ತಗಿರ್ತಾವ. ಇವ್ರ ಬಲ್ಲಿ ಎಲ್ಲ ಬಿರ್ಸಿದ್ದು ಆಗಕ್ಕೆ ಇಲ್ಲ, ಮೆತ್ತಗಿತ್ತು, ಖರೆ ರುಚಿ ಇಲ್ಲ, ಹುಳಿಲ್ಲ. ಶಿಕ್ಕಿಲ್ಲ ನಿಮ್ಗೆ ಮನೆ ಕುಡಿಯೋ
ಕೆಲಸ ಖರೇನೆ ಅವ್ರು ಹ್ಯಾಂಗ ಮಾಡ್ತಿರಿ ತೊಳೆ ಹಾಂ ಹಾಕೊಂಡು ಕಾಯಿನ್ जास्त नाही तर अजून छत्री कुठे काढे छत्री परत तेवढा बांगड्या असतात त्यांच्या हातात ಬೇರೆ ಬೇರೆ ಫೋಸ್ ಕೊಡ್ರಿ ಮಸ್ತ್ ಬಂತಲ್ರಿ ಇದು ಹಾಂ ಹಾಂ ಈ ಸೈಡಿಂದ ರೀ ಹಿಂಗೆ ಈ ಸೈಡಿಂದ ಹಾಂ ವಿಡಿಯೋ ಮಾಡ್ರೆ ಎಲ್ಲ ಇಲ್ಲ ಫೋಟೋ ತೆಗಿತೀನಿ ರೀ ನಿಂದ್ರಿ ಹಂಗತ್ತೆ ಎಲ್ಲಾರ್ದೇ ಬರ್ತದ್ರಿ ಹಾಂ ಎಲ್ಲರೂ ಬರ್ತೀರಿ ಹಾಂ ಸೊಂಟಿ ಮ್ಯಾಗ ಕೈ ಹಿಂಗೆ ಕೈ ಹಾಕ್ರಿ ಸೊಂಟದ ಹಾಂ ಹಿಂಗೆ ಹಾಕ್ರಿ ಹಿಂಗೆ ಒಬ್ರಿಗೊಬ್ರು ಹಿಂಗೆ ಸೊಂಟಿನ ಕೈ ಹಾಕ್ರಿ ಹಾಂ ಓ ನಾ ಬಿ ಹೋತ ನಾನು ತೆಗಿ ಬರಲ್ಲ ದಮ್ರಿ ನಾ ಬಿ ಬರ್ತಾ ಇದು ಐತೆ ನೋಡ್ರಿ ಇದು ಹಿಂಗೆ ಗೊತ್ತ್ರಿ ಇದು 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 ಕ್ಲಿಕ್ ಮಾಡ್ರಿ ಆಗ ತೆಗ್ದೀನಿ ತೆಗ್ದೀನಿ ಇನ್ನೊಂದು ತೆಗಿಲಿ ಬಾಗ್ಯ ಬಂದ ನೋಡ್ತೀನಿ ಆಮ್ಯಾಗ ಹಿಂಗೆ ಹೇಳಿರಲ್ಲ ಹಿಂಗೆ ಹೇಳ್ರಿ ಎಲ್ಲ ಸುಮ್ಮ ಹಿಂಗೆ ತೆಗೀರಿ ಹಿಂಗತ್ತೆ ಇಷ್ಟೇ ಇರ್ಲಿ ರೀ ಇದು ಹಿಂಗೆ ತೆಗೀರಿ ನಾ ಹೆಂಗೆ ನಿಂದಿರ್ತಿ ಹಂಗೆ ಒಂದೊಂದು ಹೊಡೀರಿ ಮತ್ತೆ ಖಟ್ಟದಾಗ ನಿಂದ್ರಿ ತೆಗ್ದೀನಿ ಅಪ್ಪ ಬರೋಣ ಇಟ್ಟು ತೆಗಿಬೇಕತ್ತ ನಿಂದ್ರಪ್ಪ ಎಲ್ಲರೂ ಕಾಣಿಸ್ತಾರೆ ಅಲ್ಲೆಲ್ಲ ಡ್ರೆಸ್ ಹಾಕ್ಕೊಂಡು ಒಬ್ರಿಗೊಬ್ರು ಫೋಟೋ ಶೂಟಿಂಗ್ ಮಾಡಿಕೊಂಡು ಮತ್ತೊಂಚೂರು ಕುಂತು ಅದಾದ್ಮೇಲೆ ಮತ್ತು ಇನ್ನೂ ಒಬ್ಬರು ಜಾಯ್ನ್ ಆಗೋರು ಇದ್ರಿ ಅವರು ಕೂಡ ಬಂದು ಜಾಯ್ನ್ ಆದರು ಮತ್ತು ಇಲ್ಲಿ ನೋಡ್ರಿ ಸೊ ನಾಷ್ಟ ಮಾಡ್ಕೊಂಡು ಅಲ್ಲೆಲ್ಲ ತಿರುಗಾಟ ಅದೆಲ್ಲನೂ ಕೂಡ ಅದಾದ್ಮ್ಯಾಗ ಫೋಟೋಶೂಟ್ ಆಯಿತು ಮತ್ತು ಇವಾಗ ನೋಡ್ರಿ ಹುರ್ಡ ಎಷ್ಟು ಜನರು ಬಂದಿದ್ದಾರೆ ನೋಡ್ರಿ ಫ್ರೆಂಡ್ಸ ಇಲ್ಲಿ ನೋಡ್ರಿ ಒಂದು 6-7 ಮಂದಿ ಅದನ್ನು ಜ್ವಾಳನ ಸುಡಕ್ಕಂತನೇ ಕೂತಿದ್ರು ನೋಡ್ರಿ ಕೆಳಗಡೆ ಇಲ್ಲೇ ಮುಂದೆ ಕಿಚ್ಚಾಕಿರ್ತಾರೆ ಅದ್ರ ಒಳಗಡೆ ಜ್ವಾಳದ ತೆನಿ ಇಟ್ಟು ಆಮೇಲೆ ಅದನ್ನೆಲ್ಲನೂ ಕೂಡ ಬಿಸಿ ಬಿಸಿ ಇರೋದ್ರೊಳಗನೆ ಕೈಲೇ ತಿಕ್ತಾರೆ ಒಬ್ಬೊಬ್ರು ಕೈಗೆ ಗ್ಲೌಸ್ ಹಾಕ್ಕೊಂಡಿದ್ರು
ಸೊ ಒಬ್ಬೊಬ್ಬರು ಮತ್ತು ಹಿರಿಯರು ಮೊದಲಿಂದ ರೂಢ ಇದ್ದಾರೆ ನೋಡ್ರಿ. 2-3 ಮುತ್ತೆಗಳು ಇದರಲ್ಲಿ. ಅವ್ರೇನು ಕೈಗೆ ಏನೂ ಹಾಕ್ಕೊಂಡಿದ್ದಿಲ್ಲ ರೀ. ಆದ್ರೆ ಇವಾಗ ಒಂದು 4-5 ಮಂದಿ ಗಂಡು ಮಕ್ಳಿದ್ರು. ಅವ್ರು ಏನೈತಿ ಕೈಗೆ ಗ್ಲೌಸ್ ಹಾಕ್ಕೊಂಡು ಮತ್ತು ಅವನ್ನೆಲ್ಲ ತೆಗಿತಿದ್ರು. ಭಾಳ ಮಂದಿ ಬಂದಿದ್ದರು ನೋಡ್ರಿ. ನಾವು ಬೆಳಿಗ್ಗೆ ಸ್ವಲ್ಪ ಬಂದು ಆ ಕಡೆ ಎಲ್ಲ ನಾಷ್ಟ ಮಾಡ್ಕೊಂಡು ಹೋಗೋದ್ರಾಗೆ ಅಷ್ಟು ಜನ ಇದ್ದಿದ್ದಿಲ್ಲ. ಅಲ್ಲೆಲ್ಲ ಫೋಟೋ ಗಿಟ ಎಲ್ಲ ತೊಗೊಂಡು ರಿಟರ್ನ್ ಬರೋಷ್ಟೊತ್ತಿಗೆ ಹುರ್ಡ ತಿನ್ನೋದು ಚಾಲು ಆಗಿಬಿಟ್ಟಿತ್ತು ರೀ. ಹಾಗೆ ಮಂದಿ ಬರ್ತಾನೆ ಇದ್ರು ನೋಡಿರಿ. ಇಲ್ಲೇ ಐತೆ ನೋಡ್ರಿ ಫ್ರೆಂಡ್ಸ ಹುರ್ಡ ಪಾರ್ಟಿದು ಮೆನು. ಇದು ರೀ ಏನಂತಂದ್ರೆ ಜೋಳದ ಬೆಳೆಸಿ ಅನ್ಬೋದು, ಜೋಳದ ಹುರ್ಡ ಅನ್ಬೋದು. ನೀವೇನಂತೀರಿ ನನಗೂ ಕಮೆಂಟ್ ಮಾಡಿ ಹೇಳ್ರಿ. ಪಿಲ್ಲೋ ಅದು ಅವನಿಗೇನು ತಿನ್ನೋದು ಗೊತ್ತಾಗಲಿಲ್ಲ. ಬರೀ ಇದು ಇತ್ತು ರೀ ರಾಜಾರಾಣಿ ಅಂತೇಳಿ ಕೊಬ್ಬರಿ ಮತ್ತು ಸಕ್ಕರೆನ ಎರಡು ಮಿಕ್ಸ್ ಮಾಡಿರ್ತಾರೆ. ಸೊ ಅದನ್ನೇನೈತಿ ಅಷ್ಟೇ ತಿಂದೇನು ರೀ. ಹುರ್ಡ ತಿಂದಿಲ್ಲ. ಉಳ್ಳಾಗಡ್ಡಿ ಸುಟ್ಟು ಕೊಡ್ತಾರೆ ರೀ, ಬದ್ನಿಕಾಯಿ ಸುಟ್ಟು ಕೊಡ್ತಾರೆ, ಜೋಳದ ಬೆಳೆಸಿ, ಆಮೇಲೆ ಉಪ್ಪು ಮತ್ತು ಕೊಬ್ಬರಿ ಮತ್ತು ಸಕ್ಕರೆ ಮಿಕ್ಸ್ ಮಾಡಿದ್ದು, ಮತ್ತು ಖಾರ ಕೊಬ್ಬರಿ ನೋಡ್ರಿ, ಖಾರ ಕೊಬ್ಬರಿ ಚೂಡ ಅಂತಲೇ ಹೇಳ್ಬೋದು, ಶೇಂಗಾ ಚಟ್ನಿ, ಸುಟ್ಟದ ಬದ್ನಿಕಾಯಿ, ಉಳ್ಳಾಗಡ್ಡಿ ಈ ಥರದ್ದೆಲ್ಲ ಅದ್ರ ಜೊತೆ ನೆಂಚ್ಕೊಳಕ್ರಿ. ಹುರ್ಡ ಪರಟಿ ಅನ್ನೋದು ಹೇಗಿತ್ತು ನೋಡ್ರಿ ಫ್ರೆಂಡ್ಸ. ಸೊ ಹುರ್ಡ ಅಂತ ಆಯ್ತು ನೋಡಿ. ಹುರ್ಡ ಅಂತಾರೆ, ಶಿಟ್ನಿ ಅಂತಾರೆ, ಜೋಳದ ಬೆಳೆಸಿ ಅಂತಾರೆ. ನಿಮ್ಮ ಕಡೆಗೆ ಏನಂತಾರೆ ಕಮೆಂಟ್ ಮಾಡಿ ಹೇಳ್ರಿ. ಸೊ ನಾನು ಕೂಡ ಈಗ ಶಿಟ್ನಿ ತಿಂದಾಯ್ತು ರೀ. ರೂಢಿ ಇಲ್ಲ ನಮ್ಗೆ ಅಷ್ಟೊಂದು. ನಮ್ಮ ಕಡೆಗೆಲ್ಲ ಅಕ್ಕರು ಹೋದು ಹೊಲ ಅದಾವ ಅಂದ್ರೂ ಇಂಥದ್ದೇನು ಮಾಡಂಗಿಲ್ಲ ರೀ. ಏನೈತಿ ಹ್ಯಾಂಡ್ ವಾಶ್ ಮಾಡ್ಕೊತೀನಿ ರೀ. ಎಲ್ಲ ವ್ಯವಸ್ಥೆ ಐತೆ ನೋಡ್ರಿ. ಭಾಳ ರೊಕ್ಕ ಹಾಕಿ ಆ ಕಡೆ ಹೋಗೋದಕ್ಕಿಂತ ಸ್ವಲ್ಪ ರೊಕ್ಕಿನೊಳಗೆ ಜಾಸ್ತಿ ಎಂಜಾಯ್ಮೆಂಟ್ ಅಂತಂದ್ರೆ ಇದು ಹುರ್ಡ ಪಾರ್ಟಿ ಅಂತ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ. ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಕೂಡ ಇಲ್ಲಿ ಖುಷಿ ಸಿಗ್ತೈತೆ ನೋಡ್ರಿ ಫ್ರೆಂಡ್ಸ. ಬೆಳಗ್ಗೆ ಬಂದ ತಕ್ಷಣನೇ ಫ್ರೂಟ್ಸು ನಾಷ್ಟ ಎಲ್ಲ ಆಯಿತು. ಮತ್ತೊಂಚೂರು ನಾವು ಫೋಟೋ ಶೂಟಿಂಗ್ ಅದೆಲ್ಲ ಮಾಡ್ಕೊಂಡ್ವಿ, ಎಂಜಾಯ್ ಮಾಡಿದ್ವಿ, ತಿರುಗಾಡಿದ್ವಿ, ಕುಂತ್ವಿ, ಹರಟಿ ಹೊಡಿದ್ವಿ. ಇವಾಗ ಇಷ್ಟೆಲ್ಲ ಆಯ್ತು ನೋಡ್ರಿ ಹುರ್ಡ ತಿನ್ನೋದು. ಇವಾಗ ಒಂಚೂರು ಮತ್ತು ಆ ಕಡೆ ತಿರುಗಾಟ ಮಾಡೋದ್ರಿ. ಹಾಗೆ ಹೋಗ್ತಾ ಕಂಟಿನ್ಯೂ ಆಗುತ್ತೆ ವಿಡಿಯೋ ನೋಡ್ರಿ. ಆ ಕಡೆಗೆ ಈ ಕಡೆ ಎಲ್ಲ ಹಾಡೋದೆಲ್ಲ ಹಚ್ಚಾರ, ಅದ್ರಾಗ ನೋಡಿ ವಿಡಿಯೋನ ಮಾಡತ್ತಿ ನೋಡ್ರಿ ಫ್ರೆಂಡ್ಸ. ಹಾಯ್ ಟಿಟ ಹುಡುಗರು ಅದ ನೋಡ್ರಿ. ಎಲ್ಲ ಸುತ್ತಮುತ್ತಿನ ವಾತಾವರಣ ಚೆನ್ನಾಗೈತೆ ನೋಡ್ರಿ. ನನಗಂತೂ ಭಾಳ ಇಷ್ಟ ಆಗೈತಿ. ಇಲ್ಲೇ ಇರೋಕ್ಕೂ ಸೈನೆ ಎಲ್ಲ ಗಿಡ ಗಂಟೆ ಎಲ್ಲುಂಟಿಪ್ಪು. ಈಗ ನಾವು ಇಲ್ಲೇ ಕುಂದಿರ್ತೀವಿ, ಅಲ್ಲಿ ದೂರ ಹೋಗ್ಬೇಡ. ಪಿಲ್ಲು ಇವಾಗ ಆಟ ಆಡಕ್ಕೆ ಹೊರಟಿದ ನೋಡ್ರಿ. ಜೋಕಾಲಿ ಅದೆಲ್ಲ ಮಕ್ಳಿಗೂ ಕೂಡ ಫುಲ್ ಎಂಟರ್ಟೈನ್ಮೆಂಟ್ ನೋಡ್ರಿ. ಸಾಲಿ ಮಕ್ಕಳು ಅಂತೂ ಸಿಕ್ಕಾಪಟ್ಟೆ ಮಜ್ಜೆ ಮಾಡತ್ತಾರ ಅಂತ ಹೇಳ್ಬೋದು. ಟ್ಯಾಕ್ಟ್ರಾಗ ಅದೆಲ್ಲ ಕುಂತಿದ್ದಾರೆ ನೋಡ್ರಿ. ಫೋಟೋ ಶೂಟಿಂಗ್ ಅವ್ರದ್ದು ಎಷ್ಟು ಚೆನ್ನಾಗಿ ನಡೆದೈತಿ. ಖುಷಿ ಅನ್ಸುತ್ತೆ ನೋಡ್ರಿ. ಹಂಗೆ ಒಂಥರ ಊಟದ ಪಂತಿದ್ದಂಗೆ ರೀ. ಮೊದಲೆಲ್ಲ ಸಣ್ಣವರಿದ್ದ ಮದುವೆಗೆ ಹೋದಾಗ ನಾವು ಹೋಗ್ತಿದ್ವಿ, ಈ ಥರ ಕುಂತನೇ ಎಲ್ಲನೂ ವ್ಯವಸ್ಥೆ ಮಾಡ್ತಿದ್ರು. ಇದು ಅದೇ ಸಿಸ್ಟಮ್ನೇ ಆಗೈತೆ ನೋಡ್ರಿ. ಬಟ್ ಹಳೇದು ಥರನೇ ಅಂತ ಅನಿಸ್ತೈತಿ. ಬಟ್ ಅದು ಎವರ್ ಗ್ರೀನ್ ಅಂತ ಹೇಳ್ಬೋದು ನೋಡ್ರಿ. ಹಳೆ ಕಾಲದ ಪದ್ಧತಿ ಕುಂತಲ್ಲೇ ಶಿಟ್ನಿ ಅದೆಲ್ಲನೂ ತಿನ್ನೋದು ಆಯ್ತು ನೋಡ್ರಿ. ಸದ್ಯಕ್ಕೆ ನಾನು ನಡೆದೈದ್ರಿ ಸಾವ್ಕಾಶೆ ಹುರ್ಡ ತಿನ್ನೋದು. ನಾ ಆಗಲೇ ತೆಗ್ದೀನಿ. ಹಾಂ ಚಂದೇ ಕೂತೀರಿ, ಎಲ್ಲಾರೇ ಚಂದೇ ಕೂತೀರಿ. ಹಾಂ ಈಗ ಬಂದ ಈಗಲೇ ನೋಡ್ರಿ ಈ ಕಡೆ ಬಗ. ಹಾಂ ನೋಡ್ರಿಲ್ಲ ಇಲ್ಲಿ ನೋಡ್ರಿ. ಎಲ್ಲ ಹುರ್ಡದೆಲ್ಲ ತಿನ್ನೋದಾದ್ಮ್ಯಾಗ ಮಸ್ತಾಗಿ ಮಸಾಲೆ ಮಜ್ಜಿಗೆ ನಾನು ತಗೊಂಡಿದ್ದೆ ನೋಡ್ರಿ. ವ್ಯವಸ್ಥಿತವಾಗಿ ಚಲೋ ಮಾಡ್ಯಾರ ನೋಡ್ರಿ. ಈ ಶಿಟ್ನಿ ಒಳಗೂ ಬೇಳೆ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ್. ಬೇಳೆ ಅಂತಂದ್ರೆ ನಾವು ಗಿರ್ಮಿಟ ಅಂತೀವಲ್ಲ ಆ ಥರ ಇದ್ರೊಳಗೂ ಮಾಡ್ಯಾರ ನೋಡ್ರಿ. ಸಖತ್ತೈತ್ರಿ ಎಲ್ಲ ವ್ಯವಸ್ಥೆ.
ಆ ಕಡೆ ಎಲ್ಲ ಹಾಡ ಗಿಡ ಎಲ್ಲ ಹಚ್ಚಾರಿ ನೋಡ್ಬೇಕಾ ವಯಸ್ಸವರು ಕೊಡೋದಾಗುತ್ತೋ ಏನೋ ಹೆಂಗಾಗುತ್ತೋ ಆಮೇಲೆ ನೋಡ್ತೀನಿ ಫ್ರೆಂಡ್ಸ. ಒಮ್ಮೊಮ್ಮೆ ಕಾಫಿ ಸ್ಟ್ರೈಕ್ ಬಿದ್ದುಬಿಡುತ್ತಾ ಹೆದರಿಕೆ ಬರ್ತೈತೆ ನೋಡ್ರಿ ಫ್ರೆಂಡ್ಸ. ನೋಡಿರಿ ನಮ್ಮ ಮಂದೆಲ್ಲ ಒಬ್ರು ಸೀಟ್ನಿ ತಿನ್ನೋದಾದ್ಮ್ಯಾಗ ಈಗ ಹ್ಯಾಂಡ್ ವಾಶ್ ಮಾಡಿಕೊಂಡು ಇದನ್ನ ಎಂಜಾಯ್ ಮಾಡೋದು ನೋಡ್ರಿ. ಮಸಾಲ ಮಜ್ಜಿಗೆನ ಮಕ್ಕಳು ನೋಡ್ರಿ, ಶಾಲೆ ಮಕ್ಕಳೆಲ್ಲ ಎಷ್ಟು ಮಜಾ ಮಾಡತ್ತಾರ. ಮಕ್ಕಳ ಥರನೇ ಇದ್ರೆ ಸಾಕು ನಂಗಂತ ಅನಿಸ್ತೈತಿ ನೋಡ್ರಿ. ಬಡ ದೊಡ್ಡವರಾಗಿ ಮದುವೆ ಆಗಿ ಸಂಸಾರ ಜಂಜಾಟ್ನೇ ಬೀಳೋಕೆ ಹೋಗ್ಬಾರ್ದು ಅನ್ನಿಸ್ತೈತಿ. ಹಂಗೆ ಇದ್ರೆ ಏನು ಚಿಂತಿರಲ್ಲ ನೋಡ್ರಿ, ನೆಮ್ಮದಿ ಬದುಕು. ನಾವು ಹಂಗೆ ಅನ್ಕೋತೀವಿ. ಆ ಮಕ್ಕಳಿಗೆ ಹೋಮ್ವರ್ಕ್ ಮಾಡೋದು, ಪೇಪರ್ ಕೊಡೋದು ಅವ್ರಿಗೆ ಬ್ಯಾಸ್ರಿ. ಅವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಚಿಂತೆ ನೋಡ್ರಿ. ಅವ್ರು ನೋಡಿ ನಾವು ಅವರು ಚಲೋಪ್ಪ ಅಂತ ಅನ್ನೋದು, ನಮ್ಮನ್ನು ನೋಡಿ ನಮ್ಮ ಲೈಫ್ ಚಲೋ ಅಂತ ಅವ್ರು ಅನ್ನೋದು. ಹಿಂಗೆ ನಮಗೆ ಇದಾಗಂಗಿಲ್ಲ. ಬಟ್ ಆದರೂ ತೆಗಿಬೇಕು ನೋಡ್ರಿ ಫ್ರೆಂಡ್ಸ. ನೋಡ್ರಿ ಕುಂತಾನೇನೆ ಬಿಸಿ ಬಿಸಿ ಶೀತ್ನಿ ಹುರುಡ ಏನಂತೀರಿ ನೋಡ್ರಿಪ್ಪ. ಇಲ್ಲಿ ಮಂದಿ ಹಂಗಂತ ನಾನು ಹಂಗೆ ಅಂತೀನಿ. ಎಲ್ಲರೂ ಕುಂತಿದ್ದಾರೆ ನೋಡ್ರಿ ಶೀತ್ನಿ ತಿನ್ನಕ್ಕೆ. ಆಗಲೇ ಹಾಡ ಇವರೇ ಹಾಡಿದ್ರು. ಇಲ್ಲಿ ಶೀತ್ನಿ ಸುಡ ಹತ್ತಾರ ನೋಡ್ರಿ. 1 2 3 4 5 6 ಮಂದಿ ಕೂತಾರ್ರಿ. ಒಬ್ರು ಎದ್ದಾರ ಅದ್ರೊಳಗೆ ಬಿಸಿ ಬಿಸಿದು ಎಲ್ಲರಿಗೆ ಹೋಗಿ ಇದು ಮಾಡತ್ತಾರ. ನಮ್ಮ ಓನರ್ ಎಂಟಿಯರ್ ಹೊಲಕ್ಕೆ ಹೋದಾಗ ನೋಡಿದ್ವಿ ನಾವು. ಅದಾದ್ಮೇಲೆ ನೋಡ್ರಿ ಈ ಥರ ಎಲ್ಲ ಸುತ್ತಿಗೆ ಎಲ್ಲ ಹಾಕಿರ್ತಾರೆ. ಕೈ ಈ ಥರ ಗ್ಲೌಸ್ ಹಾಕೊಂಡು ನಾವು ನೋಡ್ರಿ ಪಾಪ ಸುಡ್ತಾವ್ರಿ. ಹಂಗೆ ತಿಕ್ಬೇಕಲ್ಲ, ಒಬ್ರು ಕಿಚ್ಚಿನೇನು ತೆಗೆದ್ಬಿಟ್ಟನೆ ತಿಕ್ಕಿ ಕೊಡ್ಬೇಕು ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಇವಾಗ ಇದೇ ಒಂದು ಬಿಸ್ನೆಸ್ನೂ ಆಗೈತ್ರಿ, ಎಲ್ಲರಿಗೂ ಖುಷಿನೂ ಆಗೈತಿ. ಮೊದಲೆಲ್ಲ ಅವ್ರವ್ರ ಹೊಲ್ದಾಗ ಥಂಡಿಗೆ ಉರಿ ಕಾಸಿದ್ರಂತ್ರಿ ಹೊಲ್ದಾಗ. ಅವಾಗ ಏನೈತಿ ಬೆಳೆಸಿ ಸುಟ್ಕೊಂಡು ತಿನ್ನೋರಂತ. ಬಟ್ ಇವಾಗ ನೋಡ್ರಿ ಈಗ ಅದೇ ಒಂದು ಬಿಸ್ನೆಸ್ ಆಗಿಬಿಟ್ಟೈತಿ ನೋಡ್ರಿ ಫ್ರೆಂಡ್ಸ. ಎಲ್ಲ ಹಳೆ ಕಾಲನೇ ಮತ್ತೆ ರಿಟರ್ನ್ ಬರತೈತ್ರಿ. ಎಲ್ಲ ಮರಳಿ ಅಜ್ಜಿ ನೋಡ್ರಿ ಫ್ರೆಂಡ್ಸ್, ಆಗ ಡ್ಯಾನ್ಸ್ ಮಾಡ್ಕೊತ ಬಂದರು. ಅವರು ಫುಲ್ ಸ್ಟ್ರಾಂಗ್ ಇದ್ದಾರೆ ಅಜ್ಜಿ ಮತ್ತು ಅಜ್ಜ. ಸೊ ಅದು ಹುರುಡ ತಿಂದಾದ್ಮ್ಯಾಗ ಮತ್ತು ಅಲ್ಲಿಂದ ಮತ್ತು ನೆಕ್ಸ್ಟ್ ಇಲ್ಲಿ ಹಾಡು ಡ್ಯಾನ್ಸು ಏನು ಬೇಕಾದರೂ ಮಾಡ್ಬೋದು. ಸೊ ನಮ್ಕಿನ್ನ ಇನ್ನೊಂದು ಬ್ಯಾಚಿಗೆ ಫಸ್ಟ್ ಬಂದಿದ್ರು ನೋಡ್ರಿ, ಅವರೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಅವ್ರು ಮಾಡುವಂಥ ಡ್ಯಾನ್ಸನ್ನು ನಾವು ಕುತ್ಕೊಂಡು ನೋಡಿ ಎಂಜಾಯ್ ಮಾಡಿದ್ವಿ. ನಾವಂತರೂ ಈ ಥರದ್ದು ಎಂಜಾಯ್ಮೆಂಟ್ ಮಾಡಿದ್ವಿ. ನೀವು ಕೂಡ ಈ ಥರ ಒನ್ ಡೇ ಪಿಕ್ನಿಕ್ ಇಲ್ಲ ನಿಮ್ಮ ಫ್ಯಾಮಿಲಿ ಟ್ರಿಪ್ ಆದರೂ ನೀವು ಮಾಡಿದ್ದಾಗಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಸ್ನೇಹಿತರೆ, ಲಾಕ್ಡೌನ್ ಆದಂಗಿಂದ ಈಗಿನ ಜೀವನದ ಒಂದು ಶೈಲಿ ಯಾವ ಥರ ಐತಿ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಇರೋದು ಒಂದು ಜೀವನ ಎಲ್ಲರದ್ದು ಕೂಡ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಇರೋದೊಂದು ಲೈಫನ್ನು ಆದಷ್ಟು ಖುಷಿಯಿಂದ ಏನಿರುತ್ತೋ ನಮ್ಮದು ಏನೈತಿ ಅಷ್ಟರೊಳಗನೆ ಆನಂದವಾಗಿರುವಂಥದ್ದನ್ನು ನೀವೆಲ್ಲರೂ ಕಲಿತ್ವಪ್ಪ ಅಂತಂದ್ರೆ ಜೀವನ ಭಾಳ ಸುಲಭ ಮತ್ತು ಸರಳವಾಗಿ ಇರ್ತೈತ್ರಿ. ಈ ಥರದ ಅಭಿಪ್ರಾಯ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಮೆಂಬರ್ಗೂ ಕೂಡ ಇದು ಅರ್ಥ ಆಯ್ತಪ್ಪ ಅಂತಂದ್ರೆ ಯಾರ ಜೀವನದಾಗೂ ಕೂಡ ಕಷ್ಟ ಅನ್ನೋದು ಇರೋದೇ ಇಲ್ಲ. ಬಟ್ ಅರ್ಥ ಮಾಡಿಕೊಂಡು ಹೋದ್ರೆ ಎಲ್ಲನೂ ಕೂಡ ಸುಗಮ ಸರಳ ಐತಿ ನೋಡ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಇನ್ನೂ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಅದಾವ ರೀ, ನೆಕ್ಸ್ಟ್ ವೀಡಿಯೋದೊಳಗೆ ಹಾಕ್ತೀನಿ.